ಆ್ಯಕ್ಚುಲಿ ನಮ್ಮದೇನು ವಿಷನ್ ಇತ್ತು ಅದನ್ನು ನಾವು ಪೇಪರ್ ಮೇಲೆ ಹಾಕಿದ್ದನ್ನು ಅವರು ಸ್ಟ್ರಕ್ಚರ್ಗೆ ತಂದಿದ್ದಾರೆ. ತುಂಬ ಸ್ಪೇಷಿಯಸ್ ಇದೆ, ಆಮೇಲೆ ಟೇಬಲ್ಸು ಇದೆ ಸ್ಟಡಿ ಮಾಡೋಕ್ಕೆ, ಅದೂ ಚೆನ್ನಾಗಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ರಿಕ್ವೈರ್ಮೆಂಟ್ ಇತ್ತು. ಲೈಕ್ ಒಂದು ಮೇನ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಅಂತ ಇತ್ತು ಮೇಲ್ಗಡೆ. ಅದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾಡೋಣ ಅಂತಿತ್ತು. ಆಮೇಲೆ ದೆನ್ ಇಲ್ಲ ಟೆರೆಸಲ್ಲೇ ಮಾಡೋಣ, ಅದಕ್ಕೆ ರಿಕ್ವೈರ್ಡ್ ಸ್ಟ್ರಕ್ಚರ್ ಎಲ್ಲ ಪ್ಲ್ಯಾನ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ವಿ ಆ್ಯಕ್ಚುಲಿ ಆರ್ಕಿಟೆಕ್ಚರ್ ಹತ್ರ. ಸೊ ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್. ಟೆರೆಸ್ ಮೇಲೆ ಅಂದರೆ ನಿಮಗೆ ಅದು ಲೋಡೆಲ್ಲ ಕೆಪಾಸಿಟಿ ತೊಗೋಬೇಕು. ಸೊ ಅದ್ರದ್ದೆಲ್ಲ ಇರುತ್ತೆ ರಿಕ್ವೈರ್ಮೆಂಟ್. ಸೊ ಆ ಸ್ಟ್ರಕ್ಚರ್ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಅಪ್ರೂವ್ ಮಾಡಿಸ್ಕೊಂಡು ದೆನ್ ವಿ ಸ್ಟಾರ್ಟೆಡ್. ಚೆನ್ನಾಗಿ ಬಂದಿದೆ ಮನೆ. ನಮ್ಮ ಸ್ವಲ್ಪ ಸ್ಪೆಷಲ್ ಇತ್ತು. ದೇವ್ರ ಮನೆ, ಕ್ಲಾಡಿಂಗು, ಸ್ವಿಮ್ಮಿಂಗ್ ಪೂಲು, ನಾವು ಏನು ರಿಕ್ವೈರ್ಮೆಂಟ್ ಇದೆ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಯಾವುದಕ್ಕೂ ಇದನ್ನು ಮಾಡಿದೆ. ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋದು ನಾನು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮು. ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿದೆ. ಕನ್ಸ್ಟ್ರಕ್ಷನು, ರೂಮ್ಸ್ ಅನ್ನಿ ಇದನ್ನಿ, ಆಮೇಲೆ ವಾರ್ಡ್ರೋಬ್ಸು, ಸ್ಪೆಷಲಿ ನನಗೆ ಲೈಕ್ ಆಗಿರೋದು ದೇವ್ರ ಮನೆ. ಈ ಮನೆಯನ್ನು ಕಟ್ಟಿದ ವಾಸಿ ಕನ್ಸ್ಟ್ರಕ್ಷನ್ ಸ್ಟಾಫು, ಅವ್ರ ಪ್ಲ್ಯಾನಿಂಗು ಚೆನ್ನಾಗಿದೆ, ಎಕ್ಸಿಕ್ಯೂಷನು ಚೆನ್ನಾಗಿದೆ. ಇದನ್ನು ನೋಡಿದರೆ ಎಲ್ಲರಿಗೂ ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತೀನಿ ಖಂಡಿತ. ಐ ವಿಲ್ ರೆಕಮೆಂಡ್ ಇಟ್ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ಸ್.